ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ. ಸಾಕಷ್ಟು ನಿರೀಕ್ಷೆಗಳಿರುವಂತದ್ದು, ಎದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಎನ್ನುವಂಥದ್ದು ಕುತೂಹಲ ಕೆರಳಿಸ್ತಾ ಇದೆ. ಜೊತೆಗೆ ಇವತ್ತು ಕೂಡ ಪ್ರಬಲವಾಗಿ ಚರ್ಚೆಯನ್ನ ಆಯಿತು, ಬಿಸಿ ಬಿಸಿ ಚರ್ಚೆ ಆಯಿತು. ಲೋಕಸಭೆ ಆಯಿತು, ರಾಜ್ಯಸಭೆಯಲ್ಲೂ ಕೂಡ ಕಲಾಪ ನಡೆಯಿತು. ಆದರೆ ಈ ಕಲಾಪ ನವೆಂಬರ್ 27ಕ್ಕೆ ಮುಂದೂಡಿಕೆ ಆಗಿದೆ. ಮೊದಲ ದಿನವೇ ಕಲಾಪದಲ್ಲಿ ಭಾರೀ ಗದ್ದಲ, ಹಂಗಾಮ ಕೂಡ ಸೃಷ್ಟಿಯಾಯಿತು. ರಾಜ್ಯಸಭೆಯಲ್ಲಿ ಅದಾನಿ ಕುರಿತು ಚರ್ಚೆಗೆ ವಿಪಕ್ಷಗಳು ಪಟ್ಟನ್ನ ಹಿಡಿದಿದ್ದಾರೆ. ಲೋಕಸಭೆಯಲ್ಲಿ ಕೂಡ ವಿಪಕ್ಷಗಳಿಂದ ಭಾರೀ ಗದ್ದಲ ಏರ್ಪಟ್ಟಿತು. ಮೊದಲ ದಿನವೇ ವಕ್ಫ್ ಮಸೂದೆ ತಿದ್ದುಪಡಿಯ ಸದ್ದು. ನಾಳೆ ಸಂವಿಧಾನ ಅಂಗೀಕಾರ ದಿವಸ ಆಚರಣೆಯನ್ನ ಮಾಡಲಾಗುತ್ತೆ. ಈ ಉದ್ದೇಶದಿಂದ ವಿಶೇಷ ಜಂಟಿ ಅಧಿವೇಶನವನ್ನ ಕರೆಯಲಾಗಿದೆ. ಎರಡೂ ಸದನಗಳಲ್ಲೂ ಕೂಡ ಗದ್ದಲದ ಕಾರಣದಿಂದಾಗಿ ಬುಧವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಈ ವಕ್ಫ್ ತಿದ್ದುಪಡಿ ಮಸೂದೆ ವಿಚಾರವಾಗಿ ಸ್ಪೀಕರ್ ಭೇಟಿಯಾಗಿದ್ದಾರೆ ವಿಪಕ್ಷ ಸಂಸದರು. ಜೊತೆಗೆ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಭೇಟಿಯಾಗಿ ಅವ್ರ ಜೊತೆಯೂ ಕೂಡ ಸಾಕಷ್ಟು ಮಾತುಕತೆ ಕೂಡ ನಡೆಸಿದ್ದಾರೆ ವಿಪಕ್ಷದ ಸಂಸದರು. ಜಂಟಿ ಸಂಸತ್ ಸಮಿತಿಯಲ್ಲಿರುವಂತಹ ಸಂಸದರಿಂದ ಸ್ಪೀಕರ್ ಕೂಡ ಭೇಟಿ ಮಾಡಿದ್ದಾರೆ. ಜಂಟಿ ಪಾರ್ಲಿಮೆಂಟರಿ ಸಮಿತಿಯ ಕಾಲಾವಧಿ ವಿಸ್ತರಣೆಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಈ ವಕ್ಫ್ ತಿದ್ದುಪಡಿ ಮಸೂದೆ ಸಿದ್ಧವಿದೆ, ಪಾರ್ಲಿಮೆಂಟ್ನಲ್ಲಿ ಮಂಡಿಸ್ತೇವೆ ಅಂತ ಜಗದಂಬಿಕಾ ಪಾಲ್ ಅವರು ಹೇಳ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಸದ್ಯ ಏನಾಗ್ತಾ ಇದೆ ಈಗ ಪಾರ್ಲಿಮೆಂಟ್ನಲ್ಲಿ? ನಿಕೇಶ್, ಖಂಡಿತ ಏನು ಇಂದಿನ ಪಾರ್ಲಿಮೆಂಟ್ ಸೆಷನ್ ಏನಿದೆ, ಈಗಾಗಲೇ ಏನು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕಿತ್ತು. ವಿರೋಧ ಪಕ್ಷಗಳ ವಿರೋಧದ ಹಿನ್ನೆಲೆಯಲ್ಲಿ ಏನು ಬುಧವಾರಕ್ಕೆ ಈ ಒಂದು ಸೆಷನ್ ಅನ್ನ ಮುಂದೂಡಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ವಕ್ಫ್ ವಿಚಾರ ಸೇರಿದಂತೆ ಅದಾನಿ ವಿಚಾರ, ಹಾಗೇನೆ ಒಂದಷ್ಟು ಏನು ಈ ಬಾರಿಯ ಲೋಕಸಭೆಯಲ್ಲಿ ಈ ಒಂದು ಸೆಷನ್ ನಲ್ಲಿ ಮಸೂದೆಗಳನ್ನ ಮಂಡನೆ ಮಾಡೋದಕ್ಕೆ ನಿರ್ಧಾರ ಏನ್ ಮಾಡಿತ್ತು. ಈ ಒಂದು ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದ ಕೂಡ ಉಂಟಾಗಿತ್ತು. ಇಂದಿನ ಪಾರ್ಲಿಮೆಂಟ್ ಸೆಷನ್ ಏನಿದೆ, ಸೆಷನ್ ಪ್ರಾರಂಭದಲ್ಲೇ ಈ ಒಂದು ಪಾರ್ಲಿಮೆಂಟ್ ಸೆಷನ್ ಪ್ರಾರಂಭದಲ್ಲೇ ಸಾಕಷ್ಟು ಗದ್ದಲ ಕೋಲಾಹಲ ಎಬ್ಬಿತ್ತು. ರಾಜ್ಯಸಭೆ ಹಾಗೂ ಲೋಕಸಭೆ ಎರಡರಲ್ಲೂ ಕೂಡ ಏನು ವಿಪಕ್ಷಗಳು ಸಾಕಷ್ಟು ಗದ್ದಲವನ್ನ ಉಂಟು ಮಾಡಿದ್ವು. ಅಂದ್ರೆ ಅದಾನಿ ವಿಚಾರ ಇರಬಹುದು, ಇದರ ಜೊತೆಗೆ ವಕ್ಫ್ ವಿಚಾರ ಇರಬಹುದು. ಬಹಳ ಪ್ರಮುಖವಾಗಿ ವಕ್ಫ್ ವಿಚಾರವಾಗಿ ವಕ್ಫ್ ಮಸೂದೆಯನ್ನ ಮಂಡನೆ ಮಾಡೋದಕ್ಕೆ, ಅದರ ಪರಿಷ್ಕರಣೆ ಆಗೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು ಕೇಂದ್ರ ಸರ್ಕಾರ. ಆದ್ರೆ ಇದೇ ವಿಚಾರವಾಗಿ ಈಗಾಗಲೇ ಏನು ಕಾಂಗ್ರೆಸ್ ಅಂದ್ರೆ ವಿಪಕ್ಷಗಳು ಕೂಡ ಸಭೆಯನ್ನು ನಡೆಸಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಲಿಕ್ಕೆ ಈ ಒಂದು ಸೆಷನ್ ಅಲ್ಲಿ ಮುಂದಾಗ್ತಾರೆ. ಆದ್ರೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಲಿಕ್ಕೆ ಯಾವುದೇ ಅವಕಾಶವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಎನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಏನು ಮಸೂದೆಯನ್ನ ಮಂಡನೆ ಮಾಡಲಿಕ್ಕೆ ಎಲ್ಲ ತಯಾರಿಯನ್ನ ಕೇಂದ್ರ ಸರ್ಕಾರ ಮಾಡಿಕೊಂಡಿದೆ. ಈ ವಿಚಾರವಾಗಿ ಪತ್ರವನ್ನ ಬರೆಯುವ ಮೂಲಕ, ಅಂದ್ರೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ವಿಪಕ್ಷಗಳ ಸಂಸದರು ಕೂಡ ಪತ್ರವನ್ನ ಬರೆಯುವ ಮೂಲಕ ಏನು ಮನವಿಯನ್ನ ಮಾಡಿರುವಂತದ್ದು. ಸ್ವಲ್ಪ ಸಮಯದ ಕಾಲಾವಕಾಶವನ್ನು ಕೊಡಿ, ಅದರ ಡಿಸ್ಕಷನ್ ಆಗಬೇಕು ಎನ್ನುವಂತಹ ವಿಚಾರವನ್ನ ಪತ್ರದ ಮೂಲಕ ಓಂ ಬಿರ್ಲಾ ಅವರಿಗೆ ಮುಂದಿಟ್ಟಿರುವಂತದ್ದು. ಆದ್ರೆ ಇದರ ವಿಚಾರವಾಗಿ ಬಹಳ ಸ್ಪಷ್ಟವಾಗಿ ಓಂ ಬಿರ್ಲಾ ಅವರು ಕೂಡ ಹೇಳಿರುವಂತದ್ದು, ಹಾಗೇನೆ ಜಗದಾಂಬಿಕಾ ಪಾಲ್ ಅವರು ಕೂಡ ಹೇಳಿರುವಂತದ್ದು. ಯಾಕಂದ್ರೆ ಈ ಒಂದು ಪರಿಷ್ಕರಣೆಗೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಾಗಿದೆ. ನಿಮ್ಮ ಒಂದು ಏನು ಬೇಡಿಕೆ ಏನಿದೆ, ಕಾಲಾವಕಾಶವನ್ನ ಕೇಳ್ತಾ ಇದ್ರಿ, ಇದನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಎನ್ನುವಂತಹ ಮಾತನ್ನ ಲೋಕಸಭಾ ಸ್ಪೀಕರ್ ಕೂಡ ಹೇಳಿರ್ತಕ್ಕಂಥದ್ದು. ಆದ್ರೆ ಇದರ ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ. ಸಾಕಷ್ಟು ನಿರೀಕ್ಷೆಗಳಿರುವಂತದ್ದು, ಎದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಎನ್ನುವಂಥದ್ದು ಕುತೂಹಲ ಕೆರಳಿಸ್ತಾ ಇದೆ. ಜೊತೆಗೆ ಇವತ್ತು ಕೂಡ ಪ್ರಬಲವಾಗಿ ಚರ್ಚೆಯನ್ನ ಆಯಿತು, ಬಿಸಿ ಬಿಸಿ ಚರ್ಚೆ ಆಯಿತು. ಲೋಕಸಭೆ ಆಯಿತು, ರಾಜ್ಯಸಭೆಯಲ್ಲೂ ಕೂಡ ಕಲಾಪ ನಡೆಯಿತು. ಆದರೆ ಈ ಕಲಾಪ ನವೆಂಬರ್ 27ಕ್ಕೆ ಮುಂದೂಡಿಕೆ ಆಗಿದೆ. ಮೊದಲ ದಿನವೇ ಕಲಾಪದಲ್ಲಿ ಭಾರೀ ಗದ್ದಲ, ಹಂಗಾಮ ಕೂಡ ಸೃಷ್ಟಿಯಾಯಿತು. ರಾಜ್ಯಸಭೆಯಲ್ಲಿ ಅದಾನಿ ಕುರಿತು ಚರ್ಚೆಗೆ ವಿಪಕ್ಷಗಳು ಪಟ್ಟನ್ನ ಹಿಡಿದಿದ್ದಾರೆ. ಲೋಕಸಭೆಯಲ್ಲಿ ಕೂಡ ವಿಪಕ್ಷಗಳಿಂದ ಭಾರೀ ಗದ್ದಲ ಏರ್ಪಟ್ಟಿತು. ಮೊದಲ ದಿನವೇ ವಕ್ಫ್ ಮಸೂದೆ ತಿದ್ದುಪಡಿಯ ಸದ್ದು. ನಾಳೆ ಸಂವಿಧಾನ ಅಂಗೀಕಾರ ದಿವಸ ಆಚರಣೆಯನ್ನ ಮಾಡಲಾಗುತ್ತೆ. ಈ ಉದ್ದೇಶದಿಂದ ವಿಶೇಷ ಜಂಟಿ ಅಧಿವೇಶನವನ್ನ ಕರೆಯಲಾಗಿದೆ. ಎರಡೂ ಸದನಗಳಲ್ಲೂ ಕೂಡ ಗದ್ದಲದ ಕಾರಣದಿಂದಾಗಿ ಬುಧವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಈ ವಕ್ಫ್ ತಿದ್ದುಪಡಿ ಮಸೂದೆ ವಿಚಾರವಾಗಿ ಸ್ಪೀಕರ್ ಭೇಟಿಯಾಗಿದ್ದಾರೆ ವಿಪಕ್ಷ ಸಂಸದರು. ಜೊತೆಗೆ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಭೇಟಿಯಾಗಿ ಅವ್ರ ಜೊತೆಯೂ ಕೂಡ ಸಾಕಷ್ಟು ಮಾತುಕತೆ ಕೂಡ ನಡೆಸಿದ್ದಾರೆ ವಿಪಕ್ಷದ ಸಂಸದರು. ಜಂಟಿ ಸಂಸತ್ ಸಮಿತಿಯಲ್ಲಿರುವಂತಹ ಸಂಸದರಿಂದ ಸ್ಪೀಕರ್ ಕೂಡ ಭೇಟಿ ಮಾಡಿದ್ದಾರೆ. ಜಂಟಿ ಪಾರ್ಲಿಮೆಂಟರಿ ಸಮಿತಿಯ ಕಾಲಾವಧಿ ವಿಸ್ತರಣೆಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಈ ವಕ್ಫ್ ತಿದ್ದುಪಡಿ ಮಸೂದೆ ಸಿದ್ಧವಿದೆ, ಪಾರ್ಲಿಮೆಂಟ್ನಲ್ಲಿ ಮಂಡಿಸ್ತೇವೆ ಅಂತ ಜಗದಂಬಿಕಾ ಪಾಲ್ ಅವರು ಹೇಳ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಸದ್ಯ ಏನಾಗ್ತಾ ಇದೆ ಈಗ ಪಾರ್ಲಿಮೆಂಟ್ನಲ್ಲಿ?
ನಿಕೇಶ್, ಖಂಡಿತ ಏನು ಇಂದಿನ ಪಾರ್ಲಿಮೆಂಟ್ ಸೆಷನ್ ಏನಿದೆ ಈಗಾಗಲೇ ಏನು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕಿತ್ತು. ವಿರೋಧ ಪಕ್ಷಗಳ ವಿರೋಧದ ಹಿನ್ನೆಲೆಯಲ್ಲಿ ಏನು ಬುಧವಾರಕ್ಕೆ ಈ ಒಂದು ಸೆಷನ್ ಅನ್ನ ಮುಂದೂಡಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ವರ್ಕ್ ವಿಚಾರ ಸೇರಿದಂತೆ ಅದಾನಿ ವಿಚಾರ, ಹಾಗೇನೆ ಒಂದಷ್ಟು ಏನು ಈ ಬಾರಿಯ ಲೋಕಸಭೆಯಲ್ಲಿ ಈ ಒಂದು ಸೆಷನ್ ನಲ್ಲಿ ಮಸೂದೆಗಳನ್ನ ಮಂಡನೆ ಮಾಡೋದಕ್ಕೆ ನಿರ್ಧಾರ ಏನ್ ಮಾಡಿತ್ತು. ಈ ಒಂದು ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದ ಕೂಡ ಉಂಟಾಗಿತ್ತು. ಇಂದಿನ ಪಾರ್ಲಿಮೆಂಟ್ ಸೆಷನ್ ಏನಿದೆ, ಸೆಷನ್ ಪ್ರಾರಂಭದಲ್ಲೇ ಈ ಒಂದು ಪಾರ್ಲಿಮೆಂಟ್ ಸೆಷನ್ ಪ್ರಾರಂಭದಲ್ಲೇ ಸಾಕಷ್ಟು ಗದ್ದಲ ಕೋಲಾಹಲ ಎಬ್ಬಿತ್ತು. ರಾಜ್ಯಸಭೆ ಹಾಗೂ ಲೋಕಸಭೆ ಎರಡರಲ್ಲೂ ಕೂಡ ಏನು ವಿಪಕ್ಷಗಳು ಸಾಕಷ್ಟು ಗದ್ದಲವನ್ನ ಉಂಟು ಮಾಡಿದ್ವು. ಅಂದ್ರೆ ಅದಾನಿ ವಿಚಾರ ಇರಬಹುದು, ಇದರ ಜೊತೆಗೆ ವರ್ಕ್ ವಿಚಾರ ಇರಬಹುದು. ಬಹಳ ಪ್ರಮುಖವಾಗಿ ವರ್ಕ್ ವಿಚಾರವಾಗಿ ವರ್ಕ್ ಮಸೂದೆಯನ್ನ ಮಂಡನೆ ಮಾಡೋದಕ್ಕೆ, ಅದರ ಪರಿಷ್ಕರಣೆ ಆಗೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು ಕೇಂದ್ರ ಸರ್ಕಾರ. ಆದ್ರೆ ಇದೇ ವಿಚಾರವಾಗಿ ಈಗಾಗಲೇ ಏನು ಕಾಂಗ್ರೆಸ್ ಅಂದ್ರೆ ವಿಪಕ್ಷಗಳು ಕೂಡ ಸಭೆಯನ್ನು ನಡೆಸಿ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಲಿಕ್ಕೆ ಈ ಒಂದು ಸೆಷನ್ ಅಲ್ಲಿ ಮುಂದಾಗ್ತಾರೆ. ಆದ್ರೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಲಿಕ್ಕೆ ಯಾವುದೇ ಅವಕಾಶವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಏನು ಮಸೂದೆಯನ್ನ ಮಂಡನೆ ಮಾಡಲಿಕ್ಕೆ ಎಲ್ಲ ತಯಾರಿಯನ್ನ ಕೇಂದ್ರ ಸರ್ಕಾರ ಮಾಡಿಕೊಂಡಿದೆ. ಈ ವಿಚಾರವಾಗಿ ಪತ್ರವನ್ನ ಬರೆಯುವ ಮೂಲಕ, ಅಂದ್ರೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ವಿಪಕ್ಷಗಳ ಸಂಸದರು ಕೂಡ ಪತ್ರವನ್ನ ಬರೆಯುವ ಮೂಲಕ ಏನು ಮನವಿಯನ್ನ ಮಾಡಿರುವಂತದ್ದು. ಸ್ವಲ್ಪ ಸಮಯದ ಕಾಲಾವಕಾಶವನ್ನು ಕೊಡಿ, ಅದರ ಡಿಸ್ಕಷನ್ ಆಗಬೇಕು ಎನ್ನುವಂತಹ ವಿಚಾರವನ್ನ ಪತ್ರದ ಮೂಲಕ ಓಂ ಬಿರ್ಲಾ ಅವರಿಗೆ ಮುಂದಿಟ್ಟಿರುವಂತದ್ದು. ಆದ್ರೆ ಇದರ ವಿಚಾರವಾಗಿ ಬಹಳ ಸ್ಪಷ್ಟವಾಗಿ ಓಂ ಬಿರ್ಲಾ ಅವರು ಕೂಡ ಹೇಳಿರುವಂತದ್ದು, ಹಾಗೇನೆ ಜಗದಾಂಬಿಕಾ ಪಾಲ್ ಅವರು ಕೂಡ ಹೇಳಿರುವಂತದ್ದು. ಯಾಕಂದ್ರೆ ಈ ಒಂದು ಪರಿಷ್ಕರಣೆಗೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡಾಗಿದೆ. ನಿಮ್ಮ ಒಂದು ಏನು ಬೇಡಿಕೆ ಏನಿದೆ, ಕಾಲಾವಕಾಶವನ್ನ ಕೇಳ್ತಾ ಇದ್ರಿ, ಇದನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಎನ್ನುವಂತಹ ಮಾತನ್ನ ಲೋಕಸಭಾ ಸ್ಪೀಕರ್ ಕೂಡ ಹೇಳಿರ್ತಕ್ಕಂಥದ್ದು. ಆದ್ರೆ ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ. ಸಾಕಷ್ಟು ನಿರೀಕ್ಷೆಗಳಿರುವಂತದ್ದು, ಎದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಎನ್ನುವಂಥದ್ದು ಕುತೂಹಲ ಕೇಳಿಸ್ತಾ ಇದೆ. ಜೊತೆಗೆ ಇವತ್ತು ಕೂಡ ಪ್ರಬಲವಾಗಿ ಚರ್ಚೆಯನ್ನ ಆಯ್ತು, ಬಿಸಿ ಬಿಸಿ ಚರ್ಚೆ ಆಯ್ತು. ಲೋಕಸಭೆ ಆಯ್ತು, ರಾಜ್ಯಸಭೆಯಲ್ಲೂ ಕೂಡ ಕಲಾಪ ನಡೆಯಿತು. ಆದ್ರೆ ಈ ಕಲಾಪ ನವೆಂಬರ್ 27ಕ್ಕೆ ಮುಂದೂಡಿಕೆ ಆಗಿದೆ. ಮೊದಲ ದಿನವೇ ಕಲಾಪದಲ್ಲಿ ಭಾರೀ ಗದ್ದಲ, ಹಂಗಾಮ ಕೂಡ ಸೃಷ್ಟಿಯಾಯಿತು. ರಾಜ್ಯಸಭೆಯಲ್ಲಿ ಅದಾನಿ ಕುರಿತು ಚರ್ಚೆಗೆ ವಿಪಕ್ಷಗಳು ಪಟ್ಟನ್ನ ಹಿಡಿದಿದ್ದಾರೆ. ಲೋಕಸಭೆಯಲ್ಲಿ ಕೂಡ ವಿಪಕ್ಷಗಳಿಂದ ಭಾರೀ ಗದ್ದಲ ಏರ್ಪಟ್ಟಿತು. ಮೊದಲ ದಿನವೇ ವಕ್ಫ್ ಮಸೂದೆ ತಿದ್ದುಪಡಿಯ ಸದ್ದು. ನಾಳೆ ಸಂವಿಧಾನ ಅಂಗೀಕಾರ ದಿವಸ ಆಚರಣೆಯನ್ನ ಮಾಡಲಾಗುತ್ತೆ. ಈ ಉದ್ದೇಶದಿಂದ ವಿಶೇಷ ಜಂಟಿ ಅಧಿವೇಶನವನ್ನ ಕರೆಯಲಾಗಿದೆ. ಎರಡೂ ಸದನಗಳಲ್ಲೂ ಕೂಡ ಗದ್ದಲದ ಕಾರಣದಿಂದಾಗಿ ಬುಧವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಈ ವಕ್ಫ್ ತಿದ್ದುಪಡಿ ಮಸೂದೆ ವಿಚಾರವಾಗಿ ಸ್ಪೀಕರ್ ಭೇಟಿಯಾಗಿದ್ದಾರೆ ವಿಪಕ್ಷ ಸಂಸದರು. ಜೊತೆಗೆ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಭೇಟಿಯಾಗಿ ಅವ್ರ ಜೊತೆಯೂ ಕೂಡ ಸಾಕಷ್ಟು ಮಾತುಕತೆ ಕೂಡ ನಡೆಸಿದ್ದಾರೆ ವಿಪಕ್ಷದ ಸಂಸದರು. ಜಂಟಿ ಸಂಸತ್ ಸಮಿತಿಯಲ್ಲಿರುವಂತಹ ಸಂಸದರಿಂದ ಸ್ಪೀಕರ್ ಕೂಡ ಭೇಟಿ ಮಾಡಿದ್ದಾರೆ. ಜಂಟಿ ಪಾರ್ಲಿಮೆಂಟರಿ ಸಮಿತಿಯ ಕಾಲಾವಧಿ ವಿಸ್ತರಣೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ಈ ವಕ್ಫ್ ತಿದ್ದುಪಡಿ ಮಸೂದೆ ಸಿದ್ಧವಿದೆ, ಪಾರ್ಲಿಮೆಂಟ್ ನಲ್ಲಿ ಮಂಡಿಸ್ತೇವೆ ಅಂತ ಜಗದಾಂಬಿಕಾ ಪಾಲ್ ಅವರು ಹೇಳ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಸದ್ಯ ಏನಾಗ್ತಾ ಇದೆ ಈಗ ಪಾರ್ಲಿಮೆಂಟ್ ನಲ್ಲಿ? ನಿಕೇಶ್, ಖಂಡಿತ ಏನು ಇಂದಿನ ಪಾರ್ಲಿಮೆಂಟ್ ಸೆಷನ್ ಏನಿದೆ ಈಗಾಗಲೇ ಏನು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕಿತ್ತು. ವಿರೋಧ ಪಕ್ಷಗಳ ವಿರೋಧದ ಹಿನ್ನೆಲೆಯಲ್ಲಿ ಏನು ಬುಧವಾರಕ್ಕೆ ಈ ಒಂದು ಸೆಷನ್ ಅನ್ನ ಮುಂದೂಡಿರ್ತಕ್ಕಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ವರ್ಕ್ ವಿಚಾರ ಸೇರಿದಂತೆ ಅದಾನಿ ವಿಚಾರ, ಹಾಗೇನೆ ಒಂದಷ್ಟು ಏನು ಈ ಬಾರಿಯ ಲೋಕಸಭೆಯಲ್ಲಿ ಈ ಒಂದು ಸೆಷನ್ ನಲ್ಲಿ ಮಸೂದೆಗಳನ್ನ ಮಂಡನೆ ಮಾಡೋದಕ್ಕೆ ನಿರ್ಧಾರ ಏನ್ ಮಾಡಿತ್ತು. ಈ ಒಂದು ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿವಾದ ಕೂಡ ಉಂಟಾಗಿತ್ತು. ಇಂದಿನ ಪಾರ್ಲಿಮೆಂಟ್ ಸೆಷನ್ ಏನಿದೆ, ಸೆಷನ್ ಪ್ರಾರಂಭದಲ್ಲೇ ಈ ಒಂದು ಪಾರ್ಲಿಮೆಂಟ್ ಸೆಷನ್ ಪ್ರಾರಂಭದಲ್ಲೇ ಸಾಕಷ್ಟು ಗದ್ದಲ ಕೋಲಾಹಲ ಎಬ್ಬಿತ್ತು. ರಾಜ್ಯಸಭೆ